ಪ್ರಿಯ ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ಕಾವ್ಯ ಪ್ರಥಮ ವರ್ಷದ ಪದ್ಯ ಭಾಗವನ್ನು ನಾನು ಮಾಡಲಿದ್ದೇನೆ. ಸಂಸ್ಕೃತ ವಾಂಗ್ಮಯದಲ್ಲಿ ಅನೇಕ ಪುರಾಣಾದಿ ಗ್ರಂಥಗಳು, ಕಾವ್ಯಗಳು, ಇತಿಹಾಸಗಳು ಇವೆ. ಸಂಸ್ಕೃತ ಗ್ರಂಥದಲ್ಲಿ ಮಾತ್ರವಲ್ಲ, ಇತರೆ ಭಾಷೆಯಲ್ಲಿಯೂ ಕೂಡ, ಕನ್ನಡದಲ್ಲಿಯೂ ಕೂಡ ಅನೇಕ ಕಾವ್ಯ, ನಾಟಕ, ಸಾಹಿತ್ಯಾದಿ ಗ್ರಂಥಗಳು ಇವೆ. ಅದರ ಜೊತೆಗೆ ಕೆಲವು ಮಹಾ ವಿದ್ವಾಂಸರು, ಜ್ಞಾನಿಗಳು, ಜನಪದ ಸಾಹಿತಿಗಳು ತಮ್ಮ ಅನುಭವಕ್ಕೆ ಬಂದಿರತಕ್ಕಂತಹ ಕೆಲವು ವಿಚಾರಗಳನ್ನು ಗಾದೆಯ ಮೂಲಕ, ಒಗಟಿನ ಮೂಲಕ ನಮಗೆ ಅದನ್ನು ತಿಳಿಸಿದ್ದಾರೆ. ಈಗ ಉದಾಹರಣೆಗೆ ಒಗಟು ಅಂತ ಕ್ಷಣ ನಮಗೆ ನೆನಪಿಗೆ ಬರುವುದು, ಅದರಲ್ಲಿ ನನಗೆ ನೆನಪಿಗೆ ಬರುವುದು ಒಂದು ಒಗಟು. ಅದೇನೆಂದರೆ, ಮರದಲ್ಲಿ ಮರ ಹುಟ್ಟಿ ಮರಚಕ್ರ ಕಾಯಾಗಿ ತಿನ್ನಬಾರದ ಹಣ್ಣು ಬಹುರುಚಿ. ಮರದೊಳಗೆ ಮರ ಹುಟ್ಟುತ್ತದೆ, ಮತ್ತೆ ಮರಚಕ್ರ ಕಾಯಾಗುತ್ತದೆ, ತಿನ್ನಲಿಕ್ಕೆ ಆಗುವುದಿಲ್ಲ, ಆದರೆ ಅದು ಬಹುರುಚಿ. ಅದೇನು ಅಂದರೆ ಅದು ಮಗುವಾಗಿರುತ್ತೆ. ಯಾಕೆಂದ್ರೆ ತಾಯಿಯ ಗರ್ಭದಲ್ಲಿ ಮಗು ಹುಟ್ಟುತ್ತೆ, ಮತ್ತೆ ಆ ಹೆಣ್ಣು ಮಗುವಾಗಿದ್ದರೆ ಮತ್ತೆ ಅದು ದೊಡ್ಡವಳಾದ ನಂತರ ಮತ್ತೆ ಅದರ ಆ ಗರ್ಭದಲ್ಲಿ ಮತ್ತೆ ಮಗು ಹುಟ್ಟುತ್ತದೆ. ಹೀಗೆ ಮರಚಕ್ರ ಕಾಯಾಗಿ ಚಕ್ರದಂತೆ ಮತ್ತೆ ಮತ್ತೆ ಫಲ ಕೊಡ್ತಾ ಇರುತ್ತೆ. ಆದರೆ ಅದು ತಿನ್ನಲಿಕ್ಕೆ ಆಗುವುದಿಲ್ಲ. ಆದರೆ ನಾನು ಆ ಮಗುವನ್ನು ಮುದ್ದಾಡುತ್ತಾ ಬಹು ರುಚಿಯಾಗಿ, ಬಹಳ ಇಷ್ಟಪಟ್ಟು ನಾವು ಮುದ್ದಾಡುತ್ತೇವೆ. ಇಂತಹ ಒಗಟುಗಳು ಕನ್ನಡದಲ್ಲಿಯೂ ಇದೆ, ಸಂಸ್ಕೃತದಲ್ಲೂ ಇದೆ. ಸಂಸ್ಕೃತದಲ್ಲಿ ಒಂದು ಒಗಟು ಇದೆ. ಅದೇನೆಂದರೆ, ಪರ್ವತಾಗ್ರೇ ರಥೋಯಾತಿ ಭೂಮೋ ತಿಷ್ಠತಿ ಸಾರಥಿ ಚಲತೆ ವಾಯುವೇಗೇನ ಪದಮೇಕಂ ನ ಗಚ್ಚತಿ. ಇದರ ಭಾವಾರ್ಥ ಹೀಗಿದೆ: ಪರ್ವತದ ಮೇಲೆ ರಥವಿದೆ, ಆದರೆ ಪರ್ವತಾಗ್ರೇ ರಥೋಯಾತಿ ಭೂಮೌ ತಿಷ್ಠತಿ ಸಾರಥಿ. ಭೂಮಿಯ ಮೇಲೆ ಸಾರಥಿ ನಿಂತಿರ್ತಾನೆ. ಚಲತೆ ವಾಯುವೇಗೇನ, ವಾಯುವೇಗವಾಗಿ ಆ ರಥ ಚಲಿಸ್ತಾ ಇರುತ್ತೆ. ಆದರೆ ಪದಮೇಕಂ ನ ಗಚ್ಚತಿ, ಒಂದು ಹೆಜ್ಜೆಯೂ ಕೂಡ ಹೋಗುವುದಿಲ್ಲ. ಇದಕ್ಕೆ ಉತ್ತರ ಏನೆಂದರೆ, ಕುಂಬಾರ ಮತ್ತು ಅವನ ಚಕ್ರ. ಕುಂಬಾರ ಮತ್ತು ಅವನ ಚಕ್ರ. ಯಾಕೆಂದ್ರೆ ಪರ್ವತಾಗ್ರೇ ರಥೋಯಾತಿ, ಸಾಮಾನ್ಯವಾಗಿ ಕುಂಬಾರನ ಚಕ್ರ ಹೇಗಿರುತ್ತೆ ಅಂದ್ರೆ, ಪರ್ವತಾಕಾರದಲ್ಲಿ ಒಂದು ದಿಬ್ಬ ಇರುತ್ತೆ. ಆ ದಿಬ್ಬದ ಮೇಲೆ ಅವನು ಚಕ್ರವನ್ನು ಇಟ್ಟಿರ್ತಾನೆ. ಆ ಚಕ್ರಕ್ಕೆ ಒಂದು ಕೋಲ್ ಹಾಕ್ತಾನೆ. ಆ ಕೋಲನ್ನು ಗರಗರ 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 ತಿರುಗಿಸ್ತಾನೆ. ಆದರೆ ಆ ಸಾರಥಿಯಾಗಿರ್ತಕ್ಕಂತಹ ಕುಂಬಾರ ಎಲ್ಲಿ ನಿಂತಿರ್ತಾನೆ? ಭೂಮಿಯ ಮೇಲೆ ನಿಂತಿರ್ತಾನೆ. ಚಕ್ರ ಭೂಮಿಗಿಂತಲೂ ಒಂದು 2 ಅಡಿ ಮೇಲೆ ಇರುತ್ತೆ. ಆ 2 ಅಡಿ ಮೇಲೆ ಇರುವಾಗ ಭೂಮಿಗೂ ಮತ್ತು ಆ ಚಕ್ರದ ಮಧ್ಯದಲ್ಲಿ ಒಂದು ದಿಬ್ಬಾಕಾರದ, ಒಂದು ರೀತಿ ಟ್ರಯಾಂಗಲ್, ತ್ರಿಕೋನಾಕೃತಿಯಲ್ಲಿ ಒಂದು ರೀತಿ ಈ ರೀತಿಯಾಗಿ ಒಂದು ದಿಬ್ಬವಾಗಿರ್ತಾನೆ. ಇಲ್ಲಿ ಚಕ್ರ ಸುತ್ತಾ ಇರುತ್ತೆ. ಪರ್ವತ, ಇದು ಪರ್ವತ, ಅಗ್ನೆಯನ್ನು ಮೇಲ್ಭಾಗದಲ್ಲಿ ರಥ ಇದೆ, ಇದು ರಥ ಅಂತೆ. ಭೂಮೋತಿಷ್ಠತಿ ಸಾರಥಿ, ಇದು ಭೂಮಿ, ಭೂಮಿಯ ಮೇಲೆ ಸಾರಥಿ ನಿಂತಿರ್ತಾನೆ. ಆ ಚಕ್ರವನ್ನು ತನ್ನ ಕೋಲಿನಿಂದ ತಿರುಗಿಸ್ತಾನೆ. ತಿರುಗಿಸಿ ಈ ಮಧ್ಯಭಾಗದಲ್ಲಿ ಮಣ್ಣಿಟ್ಟು ಅದನ್ನು ಮಡಿಕೆಯ ಆಕಾರದಲ್ಲಿ ಮಾಡ್ತಾನೆ, ಮಡಿಕೆ ಮಾಡ್ತಾನೆ. ಅವನು ಕುಂಬಾರ. ಹಾಗೆ ಪರ್ವತಾಗ್ರೇ ರಥೋಯಾತಿ ಭೂಮೋ ತಿಷ್ಠತಿ ಸಾರಥಿ ಚಲತೆ ವಾಯುವೇಗೇನ, ವಾಯುವೇಗವಾಗಿ ಚಲಿಸುತ್ತೆ, ಬಹಳ ಫಾಸ್ಟ್ ಹೋಗುತ್ತೆ. ಆದರೆ ಪದಮೇಕಂ ನ ಗಚ್ಚತಿ, ಒಂದು ಹೆಜ್ಜೆಯೂ ಹೋಗುವುದಿಲ್ಲ. ಅದು ಏನೆಂದರೆ ಕುಂಬಾರ ಮತ್ತು ಅವನ ಚಕ್ರ. ಹೀಗೆ ಅನೇಕ ಒಗಟುಗಳನ್ನು ನಾವು ಕನ್ನಡದಲ್ಲಿ ಆಗಲಿ ಸಂಸ್ಕೃತದಾಗಲಿ ನೋಡಬಹುದು. ಕನ್ನಡದಲ್ಲಿ ಒಗಟು ಅಂದರೆ ಸಂಸ್ಕೃತದಲ್ಲಿ ಪ್ರಹೇಲಿಕಾ. ಪ್ರಹೇಲಿಕಾ ಹೇಳುವುದು ಒಗಟು. ಈ ಒಗಟಿನ ಬಗ್ಗೆ, ಈ ಪ್ರಹೇಲಿಕಾ ಬಗ್ಗೆ ಈ ಪಾಠದಲ್ಲಿ
ಕೆಲವಾರು ಶ್ಲೋಕಗಳನ್ನು ಕೊಟ್ಟಿದ್ದಾರೆ. ಅದು ಯಾವ ರೀತಿಯಾಗಿದೆ, ಯಾವ ವಸ್ತುವಿಗೆ ಸಂಬಂಧಪಟ್ಟಂತಹ ಒಗಟಾಗಿದೆ ಅಂತ ನೋಡೋಣ. ಇದು ಕೇವಲ ಜ್ಞಾನದ ದೃಷ್ಟಿಯಿಂದ ಮಾತ್ರವಲ್ಲ, ಯೋಚನಾ ಲಹರಿಯೂ ಕೂಡ ಇಲ್ಲಿ ಇರುತ್ತೆ. ಕೇವಲ ನಾವು ಓದುವುದು, ಅದನ್ನು ಪರೀಕ್ಷಾ ದೃಷ್ಟಿಯಿಂದ ಬರೆಯುವುದು ಅಷ್ಟು ಮಾತ್ರವಲ್ಲ, ನಾವು ಚಿಂತನೆ ಮಾಡಬೇಕು. ಈ ಚೆಸ್ ಆಡಿದ್ರೆ ಬುದ್ಧಿ ಶಕ್ತಿ ಜಾಸ್ತಿ ಆಗುತ್ತಂತೆ. ಚೆಸ್ ಆಡ್ತಾ ಆಡ್ತಾ ಕೂಡಲೇ ಆಡ್ತೀವಿ, ಅದು ನಮ್ಮ ಯೋಚನಾ ಲಹರಿ ಈ ಕುದುರೆಯನ್ನಾಗಲಿ ಅಥವಾ ಸೈನಿಕನಾಗಲಿ ರಾಜನನ್ನಾಗಲಿ ಹೇಗೆ ಹೊಡೆಯಬೇಕು, ಏನು ಮಾಡಬೇಕು, ನಾನು ಗೆಲ್ಲಬೇಕು ಅಂತ ನಮ್ಮ ಯೋಚನಾ ಲಹರಿ ಹರಿತಾ ಇರುತ್ತೆ. ಆ ಯೋಚನಾ ಲಹರಿಯ ಜೊತೆಗೆ ನಾವು ಆಡಿ ಜಯವನ್ನು ಸಾಧಿಸ್ತೇವೆ. ಹಾಗೆ ಈ ಒಗಟು ಕೂಡ ಏನಾಗಿರುತ್ತೆ ಅಂದ್ರೆ, ನಾವು ಆ ಶ್ಲೋಕ ಕೇಳಿದಾಕ್ಷಣ ಅಥವಾ ಒಗಟು ಕೇಳಿದಾಕ್ಷಣ ಏನೋ ಒಂದು ಗೊಂದಲಮಯವಾಗಿರ್ತಕ್ಕಂತಹ ವಿಚಾರಗಳು ಇರುತ್ತವೆ. ಆದರೆ ಕೊನೆಗೆ ಅದು ಈ ರೀತಿ ಇರಬಹುದು, ಇದೇ ಆಗಿದೆ ಅಂತ. ಕೆಲವು ಕಡೆ ಏನಾಗುತ್ತೆ, ಒಗಟುಗಳು ಮೊದಲನೇ ಸಾಲಿನಲ್ಲಿ ಒಗಟುಗಳು ಇರುತ್ತವೆ, ನಂತರದ ಸಾಲಿನಲ್ಲಿ ಅಲ್ಲೇ ಉತ್ತರವೂ ಕೂಡ ಇರುತ್ತವೆ. ಪ್ರಶ್ನೋತ್ತರಗಳ ಮೂಲಕ ಶ್ಲೋಕದ ಒಂದು ವಿಚಾರವನ್ನು ಈ ಕವಿಗಳು ಹೇಳಿದ್ದಾರೆ. ಹಾಗಾಗಿ ಈ ಒಗಟಿನ ಬಗ್ಗೆ ಪ್ರಹೇಳಿಕಾ ಪಾಠವನ್ನು ನಾನು ಈಗ ಮಾಡಲಿದ್ದೇನೆ. ಸಂಸ್ಕೃತ ಸಾಹಿತ್ಯ ಪ್ರಹೇಳಿಕಾ ಅನ್ಯತಮ. ಸಂಸ್ಕೃತ ಸಾಹಿತ್ಯದಲ್ಲಿ ಪ್ರಹೇಳಿಕೆಯೂ ಕೂಡ ಒಂದು. ಸಂಸ್ಕೃತ ವಾಗ್ಮಯದಲ್ಲಿ ಅನೇಕ ಗ್ರಂಥಗಳು, ಪುರಾಣಗಳು, ರಾಮಾಯಣ, ಸಾಹಿತ್ಯ, ನಾಟಕ, ಇವೆಲ್ಲ ಗ್ರಂಥಗಳಲ್ಲಿ ಒಗಟು ಕೂಡ ಪ್ರಹೇಳಿಕಾ ಕೂಡ ಒಂದಾಗಿದೆ. ಚಾಟೂಕ್ತಯ ಪ್ರಹೇಳಿಕಾ ಇತಿ ಕಥ್ಯಂತೆ. ಪ್ರಹೇಳಿಕೆಗೆ ಇನ್ನೊಂದು ಹೆಸರು ಚಾಟೂಕ್ತಯ. ಚಾಟೂಕ್ತಿ ಅಂದ್ರೆ ಸಣ್ಣದಾಗಿರ್ತಕ್ಕಂತಹ ಮಾತುಗಳು ಅಂತ. ಚಿಕ್ಕದಾಗಿರುತ್ತೆ, ಅದು ಚೊಕ್ಕದಾಗಿರುತ್ತೆ, ಜೊತೆಗೆ ನಮ್ಮ ಬುದ್ಧಿಶಕ್ತಿ ಹೆಚ್ಚಿಸುವುದರ ಮೂಲಕ ತಲೆ ಕೆಡಿಸುತ್ತೆ. ಅಯ್ಯೋ ಏನಾಗಿರಬಹುದು ಅಂತ ಕುತೂಹಲ ಉಂಟಾಗುತ್ತೆ. ಚಾಟೂಕ್ತಯ ಪ್ರಹೇಳಿಕಾ ಇತಿ ಕಥ್ಯಂತೆ. ಒಗಟು ಇತಿ ಕನ್ನಡ ಭಾಷಾಯಾಂ, ಪಹೇಲಿಯಾ ಇತಿ ಹಿಂದಿ ಭಾಷಾಯಾಂ ಏತಾಹ ನಿರ್ದಿಶ್ಯಂತೆ. ಈ ಪ್ರಹೇಳಿಕಾ ಶಬ್ದಕ್ಕೆ ಕನ್ನಡದಲ್ಲಿ ಒಗಟು ಅಂತ ಹೇಳ್ತಾರೆ, ಹಿಂದಿಯಲ್ಲಿ ಪಹೇಲಿಯಾ ಅಂತ ಹೇಳ್ತಾರೆ. ಪ್ರಹೇಳಿಕಾಸು ಕೌತುಕಮಯಾಃ ವಿಷಯಾಃ ಭವಂತಿ. ಈ ಪ್ರಹೇಳಿಕೆಯಲ್ಲಿ ಕೌತುಕಮಯ ಕುತೂಹಲಕಾರಿಯಾಗಿರತಕ್ಕಂತಹ ವಿಷಯಗಳು ಅಡಕವಾಗಿವೆ. ಪ್ರಶ್ನರೂಪೇಣಾಪಿ ಕಾಶ್ಚನ ಪ್ರಹೇಳಿಕಾ ವಿದ್ಯಂತೆ. ಪ್ರಶ್ನೆ ರೂಪವಾಗಿಯೂ ಕೂಡ, ಪ್ರಶ್ನೋತ್ತರ ರೂಪವಾಗಿಯೂ ಕೂಡ ಅನೇಕ ಪ್ರಹೇಳಿಕೆಗಳು ಇಲ್ಲಿ ಅಡಕವಾಗಿವೆ. ಪ್ರಹೇಳಿಕಾ ಛಾತ್ರಾಣ ವಿಚಾರ ಶಕ್ತಿ ವರ್ಧಯಂತಿ. ವಿದ್ಯಾರ್ಥಿಗಳ ವಿಚಾರಧಾರೆಯನ್ನು, ವಿಚಾರ ಶಕ್ತಿಯನ್ನು ಬೆಳೆಸುವುದು ಈ ಪ್ರಹೇಳಿಕಾ. ಧ್ಯಾಯನ್ ಚಿಂತಯನ್ ವಾ ಯಹ ಪಠತಿ ಸಹ ಅಗಾಧ ಚಿಂತನ ಶಕ್ತಿ ವಿಂದತಿ. ಯಾರು ಚೆನ್ನಾಗಿ ವಿಚಾರಿಸಿ ಅಥವಾ ಚೆನ್ನಾಗಿ ಮನನ ಮಾಡಿಕೊಂಡರೆ ಅವನ ವಿಚಾರ ಶಕ್ತಿ ಇಮ್ಮಡಿಯಾಗುತ್ತದೆ. ಪ್ರಹೇಳಿಕಾ ಶ್ಲೋಕೇಶು ಯೇ ಪ್ರಶ್ನಾಃ ಭವಂತಿ ತೇಷಾಂ ಉತ್ತರವಪಿ ತತ್ರೈವ ಭವತಿ. ಪ್ರಹೇಳಿಕಾ ಶ್ಲೋಕದಲ್ಲಿ ಯಾವ ಪ್ರಶ್ನೆಗಳಿರುತ್ತವೆಯೋ ಅಲ್ಲಿಯೇ ಉತ್ತರಗಳು ಕೂಡ ಇವೆ. ಕಿಂತು ಆಶು ನ ಜ್ಞಾಯತೆ, ಕಿಂತ್ವಾಶು ನ ಜ್ಞಾಯತೆ. ಕಿಂತು ಪ್ರಶ್ನೋತ್ತರಗಳು ಅಲ್ಲೇ ಇದ್ದರೂ ಕೂಡ ಆಶು ಕೂಡಲೇ, ಶೀಘ್ರದಲ್ಲಿ, ಬೇಗನೆ. ಇಲ್ಲಿ ಆಶು ಶಬ್ದಕ್ಕೆ ಶೀಘ್ರಂ ಅಂತ, ಬೇಗನೆ ಹೇಳಲಿಕ್ಕೆ ಆಗುವುದಿಲ್ಲ. ತಕ್ಷಣ ಹೇಳಬೇಕು ಅಂದ್ರೆ ಅವನು ಆ ಪ್ರಶ್ನೆಗೆ ಉತ್ತರ ಹೇಳಲಿಕ್ಕೆ ಸಾಧ್ಯವಿಲ್ಲ. ವಿಚಾರ ಮಾಡಿ ಹೇಳಬೇಕಾಗುತ್ತೆ, ಚಿಂತನೆ ಮಾಡಿ ಹೇಳಬೇಕಾಗುತ್ತೆ. ಆಶು ನ ಜ್ಞಾಯತೆ, ಕೂಡಲೇ ಹೇಳಲಿಕ್ಕೆ ಅಥವಾ ತಿಳ್ಕೊಳ್ಳಿಕ್ಕೆ ಸಾಧ್ಯವಿರುವುದಿಲ್ಲ. ಆದ ಕಾರಣದಿಂದ ಚೆನ್ನಾಗಿ ವಿಚಾರಿಸಿ ಆ ಪ್ರಶ್ನೆಗೆ ಉತ್ತರ ಹೇಳಬೇಕಾಗುತ್ತೆ. ಸಮ್ಯಕ್ಯದ ವಿಚಾರಯಾಮ ತದೈವ ಉತ್ತರಂ ಜಾಯತೆ. ಚೆನ್ನಾಗಿ ವಿಚಾರಿಸಿದ್ದೇ ಆದರೆ ಅಲ್ಲಿಯೇ ಉತ್ತರವು ಸಿಗುತ್ತದೆ. ಪ್ರಹೇಳಿಕಾಸು ಚಮತ್ಕಾರ ರೂಪೇಣ ವಿಷಯಾಃ ಪ್ರತಿಪಾದ್ಯಂತೆ. ಪ್ರಹೇಳಿಕೆಗಳಲ್ಲಿ ಚಮತ್ಕಾರಿಯಾಗಿರತಕ್ಕಂತಹ ವಿಷಯಗಳು ಅಡಕವಾಗಿವೆ. ತತ್ರ ಆಪಾತತಃ ಅಸಂಬದ್ಧತಾ ಭಾಸತೆ ಚೇದಪಿ ಪರಿ
ಪರ್ಯವಸಾನೆ ಪರಿಹಾರ ಸುಲಭ. ಈ ಪ್ರಹೇಳಿಕೆಯಲ್ಲಿ ಆಪಾತತಃ ಅಂದ್ರೆ ಆರಂಭದಿಂದ ಕೊನೆಯವರೆಗೂ ಕೂಡ ಅಸಂಬದ್ಧವಾಗಿರ್ತಕ್ಕಂತಹ ವಿಚಾರಗಳು ನಮಗೆ ಗೋಚರವಾದರೂ ಕೂಡ ಪರ್ಯವಸಾನೆ ಕೊನೆಯಲ್ಲಿ ಅದರ ಪರಿಹಾರವು ಸುಲಭವಾಗಿ ಸಿಗುತ್ತದೆ. ಅತಃ ಚಿತ್ತಾಕರ್ಷಕ, ಆದ್ದರಿಂದಲೇ ಅದು ಮನಸ್ಸಿಗೆ ಮುದವನ್ನು ನೀಡುತ್ತದೆ, ಮನಸ್ಸಿನ ಆನಂದವನ್ನು ಇಮ್ಮಡಿಗೊಳಿಸುತ್ತದೆ, ಚಿತ್ತಾಕರ್ಷಕವಾಗಿರುತ್ತವೆ. ಪಠನೇಪಿ ಉತ್ಸುಕತಾ ಬರ್ತದೆ. ಪಠನೇಪಿ ಓದುವುದು ಕೂಡ ನಮಗೆ ಉತ್ಸಾಹ ಉಂಟಾಗುತ್ತೆ. ಅದು ಇನ್ನೂ ಓದಬೇಕು, ಇನ್ನೂ ತಿಳ್ಕೊಳ್ಬೇಕು ಅಂತ ಅನಿಸುತ್ತೆ. ಆ ಬಾಲಕರಿಂದ ಹಿಡಿದು ವೃದ್ಧರವರೆಗೂ ಕೂಡ ಈ ಒಗಟುಗಳನ್ನು ಬಿಡಿಸುವುದರಲ್ಲಿ, ಒಗಟುಗಳನ್ನು ಹೇಳುವುದರಲ್ಲಿ ಅವರು ಉತ್ಸುಕರಾಗಿರುತ್ತಾರೆ. ಸ್ಮೃತೋ ಚಿರಂ ತಿಷ್ಠತಿ, ಸ್ಮೃತೋ ಸ್ಮರಣೆಯಲ್ಲಿ ಸದಾ ಅದು ಇರುತ್ತದೆ. ಆಬಾಲವೃದ್ಧಂ ಏತೇ ಶ್ಲೋಕಾಃ ಸಂತೋಷಂ ಜನಯಂತಿ. ಹಿಂದೆ ಹೇಳಿದಾಗೆ ಆಬಾಲವೃದ್ಧಂ, ಆಸಕ್ತಾತ್ ಬಾಲ ಅಂದ್ರೆ ಬಾಲಕರಿಂದ ಹಿಡಿದು ವೃದ್ಧರವರೆಗೂ ಕೂಡ ಈ ಒಗಟುಗಳನ್ನು ಕೇಳುವುದರಿಂದ ಸಂತೋಷಗೊಳ್ಳುತ್ತಾರೆ. ಅಭ್ಯಾಸಾರ್ಥಂ ಅತ್ರ ಕೇಚನ ಶ್ಲೋಕಾಃ ಪ್ರದತ್ತಾಃ. ಅಭ್ಯಾಸಕ್ಕೋಸ್ಕರ ಈ ಒಂದು ಪಾಠದಲ್ಲಿ ಈ 10 ಒಗಟುಗಳನ್ನು ಇಲ್ಲಿ ಕೊಡಲಾಗಿದೆ. ಛಾತ್ರಾಣ ಚಾತುರ್ಯಂ ವರ್ಧಯಿತು ಏಷಃ ಏಕಃ ಲಘು ಪ್ರಯತ್ನ. ವಿದ್ಯಾರ್ಥಿಗಳ ಬುದ್ಧಿಶಕ್ತಿಗಾಗಿ, ಚತುರತೆಗಾಗಿ, ಚತುರತೆಯನ್ನು ಬೆಳೆಸುವುದಕ್ಕೋಸ್ಕರ, ವೃದ್ಧಿಸುವುದಕ್ಕೋಸ್ಕರ ಈ ಒಂದು ಸಣ್ಣ ಪ್ರಯತ್ನವಾಗಿದೆ ಅಂತ ಪೀಠಿಕೆಯ ಮೂಲಕ ಒಗಟಿನ ಪರಿಚಯವನ್ನು ಮಾಡಿಕೊಡುತ್ತಾ ಈಗ ಮೊದಲನೇ ಒಗಟು ಯಾವುದು ಅಂತ ನೋಡೋಣ. ವೃಕ್ಷಸ್ಯಾಗ್ರೇ, ವೃಕ್ಷಸ್ಯಾಗ್ರೇ ಫಲಂ ದೃಷ್ಟಂ. ಫಲಂ ವೃಕ್ಷಸ್ಯಾಗ್ರೇ ಫಲಂ ದೃಷ್ಟಂ ಫಲಾಗ್ರೇ ವೃಕ್ಷಮೇವ ಚ. ಫಲಾಗ್ರೇ ವೃಕ್ಷಮೇವ ಚ. ವೃಕ್ಷಸ್ಯಾಗ್ರೇ ಫಲಂ ದೃಷ್ಟಂ ಫಲಾಗ್ರೇ ವೃಕ್ಷಮೇವ ಚ. ಅಕಾರಾದಿ ಮಕಾರಾಂತಂ, ಅಕಾರಾದಿ ಮಕಾರಾಂತಂ ಯೋ ಜಾನಾತಿ ಸ ಪಂಡಿತಃ. ಇದು ಶ್ಲೋಕವಾಗಿದೆ, ಒಗಟಿನ ಶ್ಲೋಕವಾಗಿದೆ. ಬಹಳ ಸುಲಭವಾಗಿದೆ, ನೋಡೋಣ. ಹೇಳ್ತೀನಿ. ವೃಕ್ಷಸ್ಯಾಗ್ರೇ ಫಲಂ ದೃಷ್ಟಂ ಫಲಾಗ್ರೇ ವೃಕ್ಷಮೇವ ಚ. ಅಕಾರಾದಿ ಮಕಾರಾಂತಂ ಯೋ ಜಾನಾತಿ ಸ ಪಂಡಿತಃ ಅಂತ ಶ್ಲೋಕ. ಈ ಶ್ಲೋಕದ ಪದ ವಿಭಾಗ ವೃಕ್ಷಸ್ಯ ಅಗ್ರೇ ಫಲಂ ದೃಷ್ಟಂ ಫಲಾಗ್ರೇ ವೃಕ್ಷಂ ಏವ ಚ ಅಕಾರಾದಿ ಮಕಾರಾಂತಂ ಯಃ ಜಾನಾತಿ ಸಹ ಪಂಡಿತಃ. ಯಃ ಜಾನಾತಿ, ಈ ಒಗಟದ ಉತ್ತರವನ್ನು ಯಾರು ತಿಳಿಯುತ್ತಾರೋ ಸ ಪಂಡಿತಃ, ಅವನೇ ಪಂಡಿತ. ಇಲ್ಲಿ ಪಂಡಿತ ಅಂದ್ರೆ ಏನು? ಪಂಡಃ ಅಸ್ಯ ಅಸ್ತೀತಿ ಪಂಡಿತಃ. ಪಂಡ ಅಂದ್ರೆ ಬುದ್ಧಿ. ಪಂಡಃ ಬುದ್ಧಿಯು ಅಸ್ಯ ಇವನಿಗೆ ಅಸ್ತಿ ಇದೆ, ಆದ್ದರಿಂದ ಇವನು ಪಂಡಿತ. ಬುದ್ಧಿ ಅಸ್ಯ ಅಸ್ತೀತಿ ಬುದ್ಧಿಮಾನ್, ಬುದ್ಧಿಮಾನ್. ಹಾಗೆ ಯಾರಲ್ಲಿ ಬುದ್ಧಿ ಇರುತ್ತದೋ ಅವರೆಲ್ಲರೂ ಬುದ್ಧಿವಂತರೇ. ಪಂಡ ಅಂದ್ರೆ ಬುದ್ಧಿ ಅಂತ. ಯಾರು ಈ ಒಗಟಿನ ಉತ್ತರವನ್ನು ತಿಳಿಯುತ್ತಾರೋ ಅವರೇ ಬುದ್ಧಿವಂತರು ಅಂತ ಈ ಕೊನೆಯ ಪಾದದ ಅರ್ಥವಾಗಿದೆ. ನೋಡೋಣ. ವೃಕ್ಷಸ್ಯ ಅಗ್ರೇ, ವೃಕ್ಷಸ್ಯ ಹೇಳುವುದು ಷಷ್ಠಿ ವಿಭಕ್ತಿ ಏಕವಚನ ರಾಮ ಶಬ್ದ ಇದ್ದಾರೆ. ವೃಕ್ಷಸ್ಯ ಮರದ ಅಗ್ರೇ ಮೇಲ್ಭಾಗದಲ್ಲಿ, ಮರದ ಮೇಲ್ಭಾಗದಲ್ಲಿ ಫಲಂ ದೃಷ್ಟಂ. ಫಲಂ ಅಂದ್ರೆ ಏನು? ಹಣ್ಣು. ದೃಷ್ಟಂ ನೋಡಲ್ಪಡುತ್ತದೆ. ಮರದ ಮೇಲ್ಭಾಗದಲ್ಲಿ ಹಣ್ಣು ನೋಡಲ್ಪಡುತ್ತದೆ. ಫಲಾಗ್ರೇ, ಮತ್ತೆ ಫಲದ ಅಗ್ರೇ ಮೇಲ್ಭಾಗದಲ್ಲಿ ವೃಕ್ಷಮೇವ ಚ. ವೃಕ್ಷಮೇವ ನೋಡಿ,
ವಿಚಿತ್ರ ಇದೆ, ಮರದ ಮೇಲೆ ಹಣ್ಣು, ಮತ್ತೆ ಆ ಹಣ್ಣಿನ ಮೇಲೆ ಮತ್ತೆ ಮರ. ಫಲಾಗ್ರೆ, ಫಲದ ಮೇಲೆ ವೃಕ್ಷವೇ ಇರುತ್ತದೆ. ಅಕಾರಾದಿ ಮಕಾರ ಅಂತ. ಹಾಗಾದ್ರೆ ಅದು ಅಕಾರದಿಂದ ಆರಂಭವಾಗಿ ಮಕಾರವೇ ಅಂತವಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಈ ಒಂದು ಒಗಟನ್ನು ಯಾರು ಬಿಡಿಸುತ್ತಾರೋ ಅವರೇ ಪಂಡಿತರು ಅಂತ ಹೇಳ್ತಾರೆ. ಹಾಗಾದ್ರೆ ಇದರ ಉತ್ತರ ಏನು ಅಂದರೆ ಅನಾನಸ್. ಏನು ಉತ್ತರ? ಅನಾನಸ್. ಅನಾನಸ್, ಅನಾನಸಂ ಅಂತ ಹೇಳ್ತಾರೆ. ಅನಾನಸಂ. ಅನಾನಸಂ ಅಂದ್ರೇನು? ಅನಾನಸಂ ನೀವು ಗೊತ್ತಾನೆ, ಪೈನಾಪಲ್ ಅಂತ ಹೇಳ್ತೀರಲ್ಲ ಅದು. ಅಕಾರಾದಿ ಮಕಾರಾಂತಂ, ಅಕಾರದಿಂದ ಹಿಡಿದು ಮಕಾರಾಂತದವರೆಗೆ ಇರತಕ್ಕಂತಹ ಈ ಒಂದು ಅನಾನಸ್ ಪೈನಾಪಲ್ ಗಿಡವನ್ನು ನೋಡಿದಾಗ ಆರಂಭದಲ್ಲಿ ವೃಕ್ಷವಾಗಿರುತ್ತೆ, ಅದರ ಮೇಲೆ ಹಣ್ಣಿರುತ್ತೆ, ಆ ಹಣ್ಣಿನ ಮೇಲೆ ಕೆಳಗೆ ಹೇಗಿರುತ್ತೋ ಹಾಗೆ ಇರುತ್ತೆ. ಅದನ್ನು ನೀವು ತೆಗೆದು ಮತ್ತೆ ನೆಟ್ಟರೆ ಮತ್ತೆ ಅದು ವೃಕ್ಷವಾಗಿ ಗಿಡವಾಗಿ ಬೆಳೆಯುತ್ತದೆ. ಹಾಗಾಗಿ ಇದೊಂದು ಒಗಟು. ಇಲ್ಲಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇಲ್ಲಿ ಈ ಒಗಟನ್ನು ಬಿಡಿಸುವಾಗ ನಾವು ವ್ಯಾಕರಣದ ಬಗ್ಗೆ ಹೆಚ್ಚಿಗೆ ಒಲವು ಕೊಡುವ ಅವಶ್ಯಕತೆ ಇಲ್ಲ. ಇಲ್ಲಿ ಶ್ಲೋಕದ ಭಾವಾರ್ಥ ತಿಳಿದುಕೊಂಡು ನೀವು ಇಲ್ಲಿ ಎಂಜಾಯ್ ಮಾಡಬೇಕಷ್ಟೇ. ಇಲ್ಲಿ ಇನ್ನೂ ವ್ಯಾಕರಣ ವಿಚಾರವನ್ನು ತಿಳ್ಕೊಳ್ಬೇಕಾದ್ರೆ ಸಾಮಾನ್ಯವಾಗಿ ಇಲ್ಲಿ ವೃಕ್ಷಸ್ಯ ಪ್ಲಸ್ ಅಗ್ರೆ, ವೃಕ್ಷಸ್ಯ ಆಗ್ರೆ ಯಾವ ಸಂಧಿ ಬಂದಿದೆ? ಇಲ್ಲಿ ಸವರ್ಣದೀರ್ಘ ಸಂಧಿ ಬಂದಿದೆ. ಫಲ ಪ್ಲಸ್ ಅಗ್ರೆ, ಫಲಾಗ್ರೆ, ಇಲ್ಲೂ ಸವರ್ಣದೀರ್ಘ ಸಂಧಿ ಬಂದಿದೆ. ಇಲ್ಲಿ ಫಲಂ ನಪುಂಸಕಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಇಲ್ಲಿ ಜಾನಾತಿ ಅಂತ ಹೇಳುದು ಕ್ರಿಯಾಪದ, ಲಟ್ಲಕಾರ ಪ್ರಥಮ ಪುರುಷ ಏಕವಚನ. ಪಂಡಿತ ಅಂತ ಹೇಳುವುದು ಪ್ರಥಮ ವಿಭಕ್ತಿ ಏಕವಚನ. ಈ ರೀತಿಯಾಗಿದೆ. ಹಾಗಾಗಿ ಈ ಒಂದು ಒಗಟಿನ ಅರ್ಥ ಏನು ಅಂದ್ರೆ ಅನಾನಸ್. ಇಂಗ್ಲಿಷ್ ನಲ್ಲಿ ಏನ್ ಹೇಳ್ತಾರೆ? ಅದನ್ನ ಪೈನಾಪಲ್ ಅಂತ ಹೇಳ್ತಾರೆ. ಎರಡನೇ ಶ್ಲೋಕ. ನ ತಸ್ಯಾದಿ ನ ತಸ್ಯಾಂತಹ, ನ ತಸ್ಯಾದಿರ್ ನ ತಸ್ಯಾಂತಹ, ನ ತಸ್ಯಾದಿರ್ ನ ತಸ್ಯಾಂತಹ ಮಧ್ಯೆ ಯಸ್ತಸ್ಯ ತಿಷ್ಠತಿ, ಯಸ್ತಸ್ಯ ತಿಷ್ಠತಿ. ತವಾಪ್ಯಸ್ತಿ, ತವಾಪ್ಯಸ್ತಿ, ಮಮಾಪ್ಯಸ್ತಿ, ತವಾಪ್ಯಸ್ತಿ ಮಮಾಪ್ಯಸ್ತಿ ಯದಿ ಜಾನಾತಿ, ಯದಿ ಜಾನಾತಿ ತದ್ವದ. ಇದು ಕೂಡ ಬಹಳ ಸುಲಭವಾಗಿದೆ. ನೋಡೋಣ. ಇನ್ನೊಮ್ಮೆ ಹೇಳ್ತೀನಿ. ನ ತಸ್ಯಾದಿ ನ ತಸ್ಯಾಂತಹ ಮಧ್ಯೆ ಯಸ್ತಸ್ಯ ತಿಷ್ಠತಿ, ತವಾಪ್ಯಸ್ತಿ ಮಮಾಪ್ಯಸ್ತಿ ಯದಿ ಜಾನಾತಿ ತದ್ವದ. ಈ ಒಂದು ಒಗಟು ಅಂದ್ರೆ ಸಂಸ್ಕೃತದಲ್ಲಿ ಹೇಳ್ತಾರೆ ಅದನ್ನ ಪ್ರಹೇಳಿಕ ಅಂತ ಹೇಳ್ತಾರೆ. ಇದು ಪದವಿ ಭಾಗ ನೋಡೋಣ. ನ ತಸ್ಯ ಆದಿಹಿ, ನ ತಸ್ಯ ಅಂತಃ, ಮಧ್ಯೆ ಯಹ ತಸ್ಯ ತಿಷ್ಠತಿ, ತವಾಪಿ ಅಸ್ತಿ ಮಮಾಪಿ ಅಸ್ತಿ ಯದಿ ಜಾನಾತಿ ತದ್ ವದ. ಈ ರೀತಿ ಪದವಿ. ಯದಿ ಜಾನಾತಿ, ಒಂದು ವೇಳೆ ತಿಳಿದಿದ್ದರೆ, ತದ್ ಈ ಒಗಟಿನ ಉತ್ತರವನ್ನು ವದ, ಹೇಳು. ಇಲ್ಲಿ ವದತು ವದತಾಂ ವದತಾಂ ವದಂತು, ವದ ಲೋಟ್ಲಕಾರ ಮಧ್ಯಮ ಪುರುಷ ಏಕವಚನ, ತ್ವಂ ವದ ನೀನು ಹೇಳುವಂತ. ಒಂದು ವೇಳೆ ಈ ಮೂರು ಪಾದದಲ್ಲಿರ್ತಕ್ಕಂತಹ ವಿಚಾರವನ್ನು ಅರಿತುಕೊಂಡು ನೀನು ಇದರ ಉತ್ತರವನ್ನು ಹೇಳು. ಯದಿ ಜಾನಾತಿ ತದ್ವದ, ಒಂದು ವೇಳೆ ನೀನು ತಿಳಿದಿದ್ದರೆ ಇದರ ಉತ್ತರವನ್ನು ನೀನು ಹೇಳುವಂತ. ಹಾಗಾದ್ರೆ ಇದರ ಅರ್ಥ ಏನು? ತಸ್ಯ ಆದಿಹಿ ನ ತಸ್ಯ ತದ್ವಸ್ತುನಃ. ತಸ್ಯ ಅಂದ್ರೆ ಏನರ್ಥ? ಆ ವಸ್ತುವಿಗೆ
ಅದಕ್ಕೆ ಆದಿಯೂ ಇಲ್ಲ, ಆದಿಯಲ್ಲೂ ಇಲ್ಲ, ಅಂತ್ಯದಲ್ಲೂ ಇಲ್ಲ. ಈ ಉದಾಹರಣೆ, ನಾನು ಮನುಷ್ಯ ಅಂದ ತಕ್ಷಣ ನನ್ನ ಕೊನೆ ಯಾವುದು, ನನ್ನ ಬುಡ ಯಾವುದು ಅಂದ್ರೆ ಕಾಲು, ಕೊನೆಯನ್ನು ತಲೆ. ಆಪಾದ ಮಸ್ತಕ ಅಂತ ಹೇಳಿದಾಗ ಆಪಾದ ಪಾದದಿಂದ ಹಿಡಿದು ಮಸ್ತಕ ತಲೆಯವರೆಗೆ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಈ ಒಂದು ವಸ್ತುವಿಗೆ ಆದಿಯೂ ಇಲ್ಲ, ಅಂತ್ಯವೂ ಇಲ್ಲ, ಆದ್ರೆ ಮಧ್ಯದಲ್ಲಿ ಅದು ಇದೆ. ತವಾಪಿ ಅಸ್ತಿ ಮಮಾಪಿ ಅಸ್ತಿ, ಅದು ನನಗೂ ಇದೆ ನಿನಗೂ ಇದೆ. ಆದಿ ಅಂತ್ಯವಿಲ್ಲದ ಮಧ್ಯ ಮಾತ್ರವಿರುವ ಈ ವಸ್ತು ನನ್ನಲ್ಲಿಯೂ ಇದೆ ನಿನ್ನಲ್ಲಿಯೂ ಇದೆ. ಇದನ್ನು ಯಾರು ಹೇಳ್ತಾರೋ ಅವರೇ ಪಂಡಿತರು. ಅಥವಾ ಯೋ ಯದಿ ಜಾನಾತಿ, ಒಂದು ವೇಳೆ ತಿಳಿದರೆ ತದ್ದು ವದ, ಅದರ ಉತ್ಸವವನ್ನು ಹೇಳು ಅಂತ ಈ ಒಗಟಿನಲ್ಲಿ ಕೊಡಲಾಗಿದೆ. ಇಲ್ಲಿ ಒಗಟಿನ ಉತ್ತರ ಏನಂದ್ರೆ ನಯನಂ. ನಯನಂ ಕಣ್ಣು ಅಂತ. ನಯನಂ ಅಂದ್ರೆ ಏನಂತ? ಕಣ್ಣು ಅಂತ. ಈ ಕಣ್ಣಿಗೆ ಆದಿ ಇಲ್ಲ, ಅಂತ್ಯ ಇಲ್ಲ, ನಮ್ಮ ದೇಹದ ಮಧ್ಯಭಾಗದಲ್ಲಿ ಇದೆ. ಅಂದ್ರೆ ಈ ಮುಖ ಅಂತ ಇಷ್ಟೇ ತೆಗೆದುಕೊಂಡಾಗ ಮುಖದ ಮಧ್ಯಭಾಗದಲ್ಲಿ ಕಣ್ಣು ಇರುತ್ತದೆ. ಆರಂಭದಲ್ಲೂ ಇಲ್ಲ, ಎಂಡಲ್ಲೂ ಕೂಡ ಇಲ್ಲ, ಮಧ್ಯಭಾಗದಲ್ಲಿ ಇದೆ. ಆದರೆ ತವಾಪಿ ಅಸ್ತಿ, ನನಗೂ ಇದೆ, ತವಾಪಿ ಅಸ್ತಿ ನಿಮಗೂ ಇದೆ, ಮಮಾಪಿ ಅಸ್ತಿ ನನಗೂ ಇದೆ, ಯೋಜಾನಾಪಿ ತದ್ವದ ಹೇಳು ಅಂತ. ಇದಕ್ಕೆ ಉತ್ತರ ಏನು? ಕಣ್ಣು ಅಂತ. ಹೀಗೆ ಇಲ್ಲಿ ವ್ಯಾಕರಣ ವಿಚಾರವನ್ನು ಗಮನಿಸಿದಾಗ ತಸ್ಯ ಆದಿಹಿ, ತಸ್ಯ ಆದಿಹಿ, ಯಾವ ಸಂಧಿ ಬಂದಿದೆ? ತಸ್ಯ ಪ್ಲಸ್ ಆದಿಹಿ, ತಸ್ಯ ಆದಿಹಿ ಸವರ್ಣದಿಂದ ಸಂಧಿ ಬಂದಿದೆ. ಆದಿಹಿ ಪ್ಲಸ್ ನ, ಆದಿರ್ನ. ಇಲ್ಲಿ ಯಾವ ಸಂಧಿ ಬಂದಿದೆ? ವಿಸರ್ಗಕ್ಕೆ ರೇಫಾದೇಶ ವಿಸರ್ಗ ಸಂಧಿ. ಇಲ್ಲೂ ಕೂಡ ತಸ್ಯ ಪ್ಲಸ್ ಅಂತಹ, ತಸ್ಯಾಂತಹ. ಇಲ್ಲಿ ಯಾವ ಸಂಧಿ ಬಂದಿದೆ? ಸವರ್ಣದಿಂದ ಸಂಧಿ ಬಂದಿದೆ. ಯಹ ತಸ್ಯ ಯಸ್ತಸ್ಯ, ಯಹ ಪ್ರಸ್ತಸ್ಯ ಯಸ್ತಸ್ಯ. ಇಲ್ಲಿ ವಿಸರ್ಗ ಸಂಧಿ ಬಂದಿದೆ. ಇಲ್ಲಿ ತಿಷ್ಠತಿ, ತಿಷ್ಠತಃ, ತಿಷ್ಠಂತಿ. ಲಟ್ಲಕಾರ ಪ್ರಥಮ ಪುರುಷ ಏಕವಚನ. ಇನ್ನು ತವ ಅಪಿ ಅಸ್ತಿ, ತವ ಅಪಿ ತವಾಪಿ. ಇಲ್ಲಿ ಸವರ್ಣದಿಂದ ಸಂಧಿ. ಅಪಿ ಪ್ಲಸ್ ಅಸ್ತಿ. ಇಲ್ಲಿ ಹೇಗೆ ಬಿಡಿಸಬೇಕು? ಅಪಿ ಪ್ಲಸ್ ಅಸ್ತಿ. ನಿಮಗೆ ಸವರ್ಣದಿಂದ ಸಂಧಿ, ನಿಮಗೆ ಸ್ವರ ಸಂಧಿಗಳೆಲ್ಲವೂ ಆಗಿರುವುದರಿಂದ ಅಪಿ ಇಲ್ಲಿ ಇಕಾರಕ್ಕೆ, ಅಸ್ತಿ ಅಕಾರ ಪರವಾಗಿದ್ದಾಗ ಇಕಾರಕ್ಕೆ ಅಸವರ್ಣ ಸ್ವರವಾಗಿರ್ತಕ್ಕಂತಹ ಅಕಾರ ಪರವಾಗಿರುವುದರಿಂದ ಈ ಇಕಾರಕ್ಕೆ ಏನು ಬಂತು? ಯಕಾರ ಬಂತು. ಎಂಡ್ ಸಂಧಿಯಾಗಿದೆ. ತವಾಪ್ಯಸ್ತಿ. ಮಮ ಪ್ಲಸ್ ಅಪಿ ಮಮಾಪಿ. ಇಲ್ಲೂ ಕೂಡ ಇದೇ ರೀತಿಯಾಗಿದೆ. ತವಾಪ್ಯಸ್ತಿ ಹೇಗೋ ಮಮಾಪ್ಯಸ್ತಿ ಇಲ್ಲೂ ಕೂಡ ಸವರ್ಣದಿಂದ ಸಂಧಿ, ಎಂಡ್ ಸಂಧಿಗಳು ಬಂದಿವೆ. ಜಾನಾತಿ, ಜಾನಾತಿ, ಜಾನೀತಃ, ಜಾನಂತಿ, ಜಾನಾತಿ. ಲಟ್ಲಕಾರ ಪ್ರಥಮ ಪುರುಷ ಏಕವಚನ. ಹಾಗಾಗಿ ಈ ಒಂದು ಎರಡು ಪ್ರಹೇಳಿಕಾ ಶ್ಲೋಕಗಳ ಅರ್ಥವನ್ನು ನೀವು ತಿಳ್ಕೊಂಡಿದ್ದೀರಿ. ಮತ್ತೊಮ್ಮೆ ಈ ಎರಡು ಶ್ಲೋಕಗಳನ್ನು ನಾನು ಈ ಪಾಠದ ಕೊನೆಯಲ್ಲಿ ಹೇಳ್ತೀನಿ, ಆಲಿಸಿ. ವೃಕ್ಷಸ್ಯಾಗ್ರೇ ಫಲಂ ದೃಷ್ಟಂ ಫಲಾಗ್ರೇ ವೃಕ್ಷ ಏವಚ ಅಕಾರಾದಿ ಮಕಾರಾಂತಂ ಯೋಜಾನಾತಿ ಸ ಪಂಡಿತಃ. ಎರಡನೇದು ನತಸ್ಯಾದಿಂ ನತಸ್ಯಾಂತಃ ಮಧ್ಯೆ ಯಸ್ತಸ್ಯ ತಿಷ್ಠತಿ ತವಾಪ್ಯಸ್ತಿ ಮಮಾಪ್ಯಸ್ತಿ ಯದಿ ಜಾನಾತಿ ತದ್ವದ. ಇಲ್ಲಿಗೆ ಈ ಒಂದು ಪಾಠವನ್ನು ಮುಗಿಸುತ್ತಿದ್ದೇನೆ. ಇದನ್ನು ನೀವು ಚೆನ್ನಾಗಿ ಅಭ್ಯಾಸ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಧನ್ಯವಾದ.